ಹೀರೋಯಿನ್ಗೆ ಆಕ್ಸಿಡೆಂಟ್ ಆಯ್ತದೆ. ಆಮೇಲೆ ಡಾಕ್ಟರ್ ಬರ್ತಾನೆ, ಅವನ್ ಬಂದು ಅವ್ವ ಅವ್ವ ಕರ್ದೇನವ್ವ ಕರ್ದಂಗ ಐತ ನಾವ್ ಏ ಕರಿತೋಳು ಪಾಪ ಬಸಿ ಕರಿ ಐತೆ. ಬೈಲಿ ಶಿವಣ್ಣ. ಹಲೋ ಪರವಕ್ಕ, ಎಲ್ಲ ನೀನು ಹೇಳ್ದಾಗೆ ಮಾಡಿದ್ದೀನಿ. ಒಟ್ಟಿನಲ್ಲಿ ಒಳ್ಳೇದಾದ್ರೆ ಸಾಕು ಕಣವ. ಹಾಂ ಹಾಂ ಏನಿಲ್ಲ ಸೀನಾ, ಹಿಂಗೆ ದೆವ್ವ ಕೂತಂಗೆ ಕೂತಿದ್ಯಾ? ನಿನಗೆ ನಿಮ್ಮಪ್ಪ ಒಂದು 4 ಏಟು ಹೊಡೆದಿದ್ರೆ ನಂಗೆ ಸಮಾಧಾನ ಆಗಿರೋದು. ಆದರೆ ಮುದ್ದಿನ ಸೊಸೆ ಮೇಲೆ ಕೈ ಮಾಡಿರೂ ಏನು ಹೇಳ್ದಂಗೆ ಹಚ್ಚಿಕೋಗ್ಬಿಟ್ಟವ್ರೆ. ನಂಗೆ ಯಾಕೋ ಭಯ ಆಗ್ತೈತೆ ಕಲ. ಸುಮ್ಕಿರವ ನೀನು, ಎಲ್ಲ ನಿನ್ನಿಂದಾನೆ. ಚಿಕ್ಕ ವಯಸ್ಸಿನವ್ರು ನಿಮ್ಮಪ್ಪ ಬೈತಾರೆ ಹೊಡಿತಾರತ್ತೆ ಹೇಳ್ಕೊಂಡೆ ಬಂದ್ಬಿಟ್ಟೆ. ಏಯ್, ನಾನೇನು ಬರೀ ಮಾತಿಗೆ ಹೇಳ್ತಿದ್ನಾ? ಯಾಕೆ ದನಕ್ಕೆ ಬಡ್ದಂಗೆ ಬಡಿಯೋರಲ್ಲ, ಗೊತ್ತಿಲ್ವಾ ನಿಂಗೆ? ಅದಕ್ಕೆ ಏನಿವಾಗ ಅಂದೆ? ರಶ್ಮಿ ಹೊಡೆದಿದ್ಯಾ ಕಲಾ? ಅದು ನಿಮ್ಮ ಅಪ್ಪನ ಮುಂದೆನೆಯ? ಏನು ಮಾತಾಡ್ದಂಗೆ ಹೋಗೋರೆ. ಸೀದಾ ಹೋಗೇನಾರ ಶಿವಣ್ಣಂಗೆ ಹೇಳ್ಬಿಟ್ರೆ ಏನ್ಲ ನಿನ್ ಕತೆ? ಗೊತ್ತಾಗ್ಲಿ ಬಿಡವ, ಗೊತ್ತಾಗ್ಲಿ. ನನಗೂ ಅದೇ ಬೇಕಾಗಿರೋದು. ಎಷ್ಟು ದಿನ ಅಂತ ಈ ತರ ಅವ್ರು ಗೊತ್ತಾಯ್ತದೆ ಇವ್ರು ಗೊತ್ತಾಯ್ತದೆ ಅಂತ ಎದುರ್ಕೊಂಡು ಸಾಯ್ಲಿ. ಅಲ್ಲ ಕಣವ, ಇವಳು ನನ್ನ ಪಿಂಕಿ ಮೇಲೆ ಕೈ ಮಾಡ್ತಾಳಂದ್ರೆ ಅದು ನೋಡ್ಕೊಂಡು ಸುಮ್ಮನಿರೋ ಅಂತ್ಯ. ಅವತ್ತವಳು ಪರ್ಕೆ ನೋಡ್ದಾಗ್ಲೇ ಸುಮ್ಮನಿದ್ದಲ್ಲೋ, ಇವತ್ತು ಏನ್ಲ ಆಯ್ತು ನಿಂಗೆ? ಅವತ್ ಬಿಟ್ಟಿದ್ದಕ್ಕೇನೆ ಇವತ್ತು ಆಡಾಗ್ಲೇ ಅವಳು ಹೊಡೆದ್ಬಿಟ್ಟು ಬಂದವಳೊಳಗೆ. ಇವತ್ತು ಶಿವಣ್ಣ ಮನೆಗೆ ಬರ್ಲಿ, ನಾನೇ ಅವನ ಎದುರುಗಡೆ ನಿಂತು ಎಲ್ಲ ವಿಷಯನೂ ಹೇಳ್ತೀನಿ. ಅದೇನಾಯ್ತದ ಆಗ್ಲಿ. ರೀ, ಬೇಕಾದ್ರೆ ಇನ್ನೊಂದು ಏಟ್ ಹೊಡೆದ್ಬಿಡ್ರಿ, ಆದ್ರೆ ನಿಮ್ದು ಪಿಂಕಿದು ವಿಷಯ ಮಾತ್ರ ಅಣ್ಣಂಗೆ ಹೇಳ್ಬೇಡಿ. ಆಹಾ, ಬಂದ್ಬಿಟ್ಲು ಸದಾರಮೆ. ಏನ್ ನಾಟಕ ಆಡ್ತಿದ್ಯಾ? ಮಗಳೇ, ರೂಮ್ಗೆ ಹೋಗಿ ಬಣ್ಣ ಬಳ್ಕೊಂಡ್ ಬಂದಿದ್ಯಾ? ಬರೇ ಎದ್ಕಾಣ್ಲಿ ಅಂತವ. ಒಳ್ಳೆ ಬಿಳಿ ಎಮ್ಮೆ ಚರ್ಮ ನಿಂದು ದೊಣ್ಣೆ ತಗೊಂಡು ಇಕ್ಕಿರು ಏನಾಗಕ್ಕಿಲ್ಲ ಅಂತದ್ರಲ್ಲಿ ನನ್ ಮಗ ಏನೋ ಕೋಪದಾಗ ಹಿಂಗ್ ಮುಟ್ಟಿದೆ, ಬರೇ ಬಂದ್ಬಿಡುತ್ತೆ ಇವಳಿಗೆ ಮೊಳ್ಳಿ. ಅತ್ತೆ, ನಾನ್ ಹೇಳ್ತಾ ಇರೋದೇ ಬೇರೆ, ನೀವು ಮಾತಾಡ್ತಾ ಇರೋದೇ ಬೇರೆ. ನಿಮ್ ದಮ್ಮಯ್ಯ ಅಂತೀನಿ, ದಯವಿಟ್ಟು ನಿಮ್ ಮಗಂಗೆ ಹೇಳಿ. ಅಣ್ಣಂಗೆ ಮಾತ್ರ ಯಾವ ವಿಚಾರನೂ ಗೊತ್ತಾಗ್ಬಾರ್ದು ಅಷ್ಟೇ. ಯಾಕೆ ಗೊತ್ತಾಗಬಾರ್ದು ಅಂತ? ಇವತ್ತು ಬರ್ಲಿ, ಎಲ್ಲಾರ ಮುಂದೆ ನಾನು ವಿಷಯ ಹೇಳೋದನ್ನ ಯಾವಂತ ತಡಿತಾನ ತಡಿಲಿ, ನಾನು ಹೇಳ್ತೀನಿ. ಸ್ವಲ್ಪ ಸಮಾಧಾನ ತನ್ಕಳ್ಳ. ನೋಡ, ನಿಮ್ಮಪ್ಪ ಹೋಗೋರೆ ಕಳ, ಅದೇನಾಗುತ್ತೋ ಏನೋ ಗೊತ್ತಿಲ್ಲ. ಶಿವಣ್ಣ ನಿಮ್ಮಪ್ಪನ ಜಗಳನೇ ಆಡ್ತಾನೋ ಅಥವಾ ಊರ್ ಜನನೇ ಕರ್ಕೊಂಬತ್ತಾನೋ ಒಂದು ಗೊತ್ತಾಗ್ತಾ ಇಲ್ಲ. ಸುಮ್ಮನಿಲ್ಲ. ಸೀನಾ, ದಯವಿಟ್ಟು ಹಿತ್ಲು ಬಾಗ್ಲಿಂದ ಎದ್ದು ಹೋಗ್ಬಿಡು ಸೀನಾ. ಮಾವ ಏನಾರ ಅಣ್ಣನ್ ಕರ್ಕೊಂಡ್ ಬಂದಿದ್ರೆ ದೇವ್ರಾಣೆ ಸುಮ್ನೆ ಉಳ್ಸಲ್ಲ, ದಯವಿಟ್ಟು ಹೋಗ್ರಿ. ಏನೋ ನಾನು ಹಿಂದೆ ಬಾಕ್ಲಿಂದ ಓಡ್ಬೇಕಾ? ಇಷ್ಟೆಲ್ಲ ಆದ್ಮೇಲೆ ಒಟ್ಟಲ್ಲಿ ನಾನೇ ಹೋಗ್ಬೇಕಲ್ವಾ? ನಾನು ಎಲ್ಲೂ ಹೋಗಲ್ಲ. ಇಷ್ಟು ದಿನ ನಾನು ವಿಷಯ ಹೇಳ್ತೀನಿ ಅಂದಾಗ ನೀನ್ ಬೇಡ ಅಂತ ತಡೆದೆ. ಹೋಗ್ಲಿ, ನೀನ್ ಹೇಳ್ತಿ ಅಂದ್ರೆ ನೀನ್ ಹೇಳಂಗೆ ಕಾಣಿಸ್ತಾ ಇಲ್ಲ. ಬರ್ಲಿ, ಇವತ್ತು ಎಲ್ರ ಮುಂದೆ ವಿಷಯನ ನಾನು ಹೇಳ್ತೀನಿ. ಸತ್ಯ ಗೊತ್ತಾದ್ಮೇಲೆ ನಾನು ಪಿಂಕಿ ರಾಜರೋಷವಾಗಿ ಓಡಾಡ್ತೀವಿ. ಬರ್ಲಿ, ಅದ್ಯಾರು ಬರ್ತಾರೆ ಬರ್ಲಿ. ನಮ್ಮ ಮನೆ ದೀಪ ಅಣ್ಣಯ್ಯ, ನಮ್ಮೊಡಲ ಜೀವ ಅಣ್ಣಯ್ಯ.